ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ತಾ ಇದೆ. ನಟ ದರ್ಶನ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನ ಡೆವಿಲ್ ಸಿನಿಮಾದ ಕಲೆಕ್ಷನ್ ಎಷ್ಟಿರ್ಬೋದು? ದಿನದಿಂದ ದಿನಕ್ಕೆ ಕುಸಿತಾ ಇದೆಯಾ? ಇನ್ನ ಡಿಸೆಂಬರ್ 25ರಂದು ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರಿಂದಾಗಿ ಡೆವಿಲ್ ಸಿನಿಮಾಗೆ ಥಿಯೇಟರ್ ಸಂಕಷ್ಟ ಎದುರಾಗಬಹುದಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ಪಡೆದಿದೆ. ದ್ವಿಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಪ್ರಕಾಶ್ ವೀರ್ ನಿರ್ದೇಶನ ಚಿತ್ರಕ್ಕಿದೆ. ಒಳ್ಳೆಯ ಕಥೆಯಾಗಿದ್ರೂ ಅದನ್ನು ಸರಿಯಾಗಿ ನಿರೂಪಿಸಿ ಜನರ ಮುಂದಿಡಲು ಅವರು ಸಂಪೂರ್ಣವಾಗಿ ಯಶಸ್ಸು ಕಂಡಿಲ್ಲ. ಈಗ ಡೆವಿಲ್ ಸಿನಿಮಾ ಕಲೆಕ್ಷನ್ ವಿವರ ಸಿಕ್ಕಿದೆ. ದಿನ ಕಳೆದಂತೆ ಸಿನಿಮಾದ ಗಳಿಕೆ ಕುಸಿತಾ ಇದೆ. ಬುಧವಾರ ಅಂದರೆ ಡಿಸೆಂಬರ್ 17 ಈ ಸಿನಿಮಾ ಕೇವಲ ಲಕ್ಷಗಳಲ್ಲಿ ಕಲೆಕ್ಷನ್ ಮಾಡಿದೆ. ಸಿನಿಮಾ ಪಾಲಿಗೆ ವೀಕೆಂಡ್ ತುಂಬಾನೇ ಮುಖ್ಯವಾಗಲಿದೆ. ಡೆವಿಲ್ ಚಿತ್ರ ರಿಲೀಸ್ ಆಗಿದ್ದು ಕಳೆದ ಗುರುವಾರ ಅಂದರೆ ಡಿಸೆಂಬರ್ 5ರಂದು. ಸಿನಿಮಾ ರಿಲೀಸ್ ಆಗಿ ಸರಿಯಾಗಿ 1 ವಾರ ಕಳೆದಿದೆ. ವರದಿ ಪ್ರಕಾರ ಈ ಚಿತ್ರ 1 ವಾರಕ್ಕೆ ಸರಿಸುಮಾರು 25 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಮೊದಲ ದಿನದ ಅದ್ದೂರಿ ಕಲೆಕ್ಷನ್ ಇಂದಾಗಿ ಸಿನಿಮಾಗೆ ಸಖತ್ ಮೈಲೇಜ್ ಸಿಕ್ಕಿತ್ತು. ಆದರೆ ನೆಗೆಟಿವ್ ವಿಮರ್ಶೆ ಹಿನ್ನೆಲೆಯಲ್ಲಿ ಸಿನಿಮಾದ ಗಳಿಕೆ ಕುಸಿತ ಕಂಡಿದೆ. ಡಿಸೆಂಬರ್ 17ರಂದು ಸಿನಿಮಾ ಕೇವಲ 80 ಲಕ್ಷ ರೂಪಾಯಿ ಗಳಿಸಿದೆ ಅಂತ ವರದಿ ಹೇಳಿದೆ. ಮಂಗಳವಾರ ಈ ಚಿತ್ರ 1.05 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ವಾರದ ದಿನ ಆಗಿರೋದ್ರಿಂದ ಇಂದು ಸಿನಿಮಾ ನೋಡುವರ ಸಂಖ್ಯೆ ಮತ್ತಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಇಂದಿನ ಕಲೆಕ್ಷನ್ ಕೂಡ ಲಕ್ಷದಲ್ಲೇ ಇರೋ ಸಾಧ್ಯತೆ ಇದೆ. ಡೆವಿಲ್ ಸಿನಿಮಾಗೆ ಮುಂದಿನ ವಾರ ಅಗ್ನಿ ಪರೀಕ್ಷೆ ಇದೆ. ಡೆವಿಲ್ ಹೆಚ್ಚು ಜನರನ್ನ ಸೆಳೀತಾ ಇರೋದು ಸಿಂಗಲ್ ಸ್ಕ್ರೀನ್ಗಳಲ್ಲಿ. ಆದರೆ ಡಿಸೆಂಬರ್ 25ರಂದು ಕನ್ನಡದಲ್ಲಿ ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಆಗಲಿದೆ. 2 ಸ್ಟಾರ್ ಸಿನಿಮಾಗಳೇ. ಹೀಗಾಗಿ ಚಿತ್ರಗಳಿಗೆ ಥಿಯೇಟರ್ಗಳು ಹಂಚಿಕೆ ಆಗೋದ್ರಿಂದ ಡೆವಿಲ್ ಸಂಕಷ್ಟ ಎದುರಿಸಬಹುದು. ಡೆವಿಲ್ ನಿರ್ಮಾಣಕ್ಕೆ ದೊಡ್ಡ ಬಜೆಟ್ ಮೀಸಲಿಡಲಾಗಿದೆ ಎನ್ನಲಾಗಿದೆ. ಹೀಗಾಗಿ ಸಿನಿಮಾ ಮತ್ತಷ್ಟು ಗಳಿಕೆ ಮಾಡಿದ್ರೆ ಮಾತ್ರ ಚಿತ್ರಕ್ಕೆ ಲಾಭದಾಯಕವಾಗಲಿದೆ.